ನೀವಿಲ್ಲಿ ನೋಡ್ತಾ ಇರ್ಬೋದು ಗೈಸ್, ಇಲ್ಲಿ ಪೇಪರ್ 1 ಪೇಪರ್ 2 ಕೊಟ್ಟಿದ್ದಾರೆ. ಪೇಪರ್ 1 ಪ್ರೊಫೆಷನಲ್ ಪೇಪರ್ ಅಂತ ಕೊಟ್ಟಿದ್ದಾರೆ, ಪೇಪರ್ 2 ಟೆಕ್ನಿಕಲ್ ಪೇಪರ್ ಅಂತ ಕೊಟ್ಟಿದ್ದಾರೆ. ಪೇಪರ್ 1 ಎಲ್ಲರಿಗೂ ಮ್ಯಾಂಡೇಟರಿ ಆಗಿರುತ್ತೆ. 50 ಮಾರ್ಕ್ಸ್ ಇರುತ್ತೆ ಪೇಪರ್ 1. 60 ನಿಮಿಷ ಟೈಮ್ ಅಂದರೆ 1 ಅವರ್ ಟೈಮ್ ಇರುತ್ತೆ ನಿಮಗೆ. 1 ಅವರಲ್ಲಿ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಅಗ್ನಿವೀರ್ ಆಸ್ಪಿರೆಂಟ್ಸ್ಗೆಲ್ಲ ಜೈ ಹಿಂದ್. ಇವತ್ತಿನ ವಿಡಿಯೋದಲ್ಲಿ 4 ವರ್ಷ ಆದಮೇಲೆ ಅಗ್ನಿವೀರರ್ನ ಯಾವ ರೀತಿ ಮತ್ತೆ ರೀಸೆಲೆಕ್ಟ್ ಮಾಡ್ಕೋತಾರೆ, 25% ಮಾತ್ರ ತಗೋತಾ ಇದ್ದಾರಾ ಅಥವಾ 75%ನ ತಗೋತಾ ಇದ್ದಾರಾ, ಮತ್ತು 25% ಉಳಿಸ್ಕೊಂಡು 75%ನ ಹೊರಗಡೆ ಕಳಿಸ್ತಾ ಇದ್ದಾರಾ ಅಥವಾ ಎಲ್ಲರೂ ಹೊರಗಡೆ ಬರಬೇಕಾಗುತ್ತಾ, ಮತ್ತು ರೀಸೆಲೆಕ್ಷನ್ ಮಾಡೋಂಥ ಪ್ರೊಸೀಜರ್ ಏನು ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿನ ಇವತ್ತಿನ ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ. ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಗೈಸ್. ಫುಲ್ ಇನ್ಫಾರ್ಮೇಷನ್ನ ಸ್ಟೆಪ್ ಬೈ ಸ್ಟೆಪ್ ಕೊಡ್ತಾ ಹೋಗ್ತಾ ಇದ್ದೀನಿ. ಮತ್ತು ಚಾನಲ್ನ ಯಾರೆಲ್ಲ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀರಾ ಅವರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಕ್ಲಿಕ್ ಮಾಡಿ. ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. 2022 ಅಕ್ಟೋಬರ್ ನವೆಂಬರ್ ತಿಂಗಳಲ್ಲಿ 20,000 ಅಗ್ನಿವೀರರು ಜಾಯ್ನ್ ಆಗಿದ್ರು ಇಂಡಿಯನ್ ಆರ್ಮಿಗೆ. ಈಗ 2026 ಬಂದಿದೆ, 4 ವರ್ಷ ಆಗಿದೆ. ಇದೇ ಅಕ್ಟೋಬರ್ ನವೆಂಬರ್ಗೆ ಮೊದಲನೇ ಬ್ಯಾಚ್ ಅಗ್ನಿವೀರರು ರಿಟೈರ್ಡ್ ಆಗುವಂತ ಸಮಯ ಬಂದಿದೆ. ಎಲ್ಲರಿಗೂ ತುಂಬಾ ಕುತೂಹಲನೇ ಇದೆ, ಏನಾಗುತ್ತೆ, ಏನು ಯಾವ ತರ ಪ್ರೊಸೀಜರ್ ಇರುತ್ತೆ, ಯಾವ ರೀತಿ 25% ಉಳಿಸ್ಕೋತಾರ ಅಥವಾ 75% ಉಳಿಸ್ಕೋತಾರ ಅಂತ ತುಂಬಾ ಡೌಟ್ಗಳು ಬರ್ತಾ ಇರ್ಬೋದು ನಿಮಗೆಲ್ಲ. ಅವರಿಗೆಲ್ಲ ಇವಾಗ ನಾನು ಒಳ್ಳೆ ಇನ್ಫಾರ್ಮೇಷನ್ ತಂದಿದ್ದೀನಿ. ಹೇಗೆ ಪ್ರೊಸೀಜರ್ ಇರುತ್ತೆ, ಸೆಲೆಕ್ಷನ್ ಮತ್ತೆ ಯಾವ ತರ ಮಾಡ್ತಾರೆ ಅಂತ ಇವಾಗ ಕಂಪ್ಲೀಟ್ ಮಾಹಿತಿನ ಕೊಡ್ತಾ ಇದ್ದೀನಿ. ಇವಾಗ ಆಲ್ರೆಡಿ ಯಾರು ಅಗ್ನಿವೀರಲ್ಲಿ ಇದ್ದಾರೆ ಅವ್ರಿಗೂ ಆಗುತ್ತೆ, ಮತ್ತೆ ಯಾರೆಲ್ಲ ಇವಾಗ ಅಗ್ನಿವೀರಿಗೆ ಹೋಗೋ ತಯಾರಿನ ಮಾಡ್ತಾ ಇದ್ದೀರಾ ನೀವು ಕೂಡ ಜಾಯ್ನ್ ಆಗಿ 4 ವರ್ಷ ಆದ್ಮೇಲೆ ಮತ್ತೆ ನಿಮ್ದು ಕೂಡ ಇದೇ ತರ ಒಂದು 4 ವರ್ಷದ ಟೈಮ್ ಬರುತ್ತೆ. ಅವಾಗ ಯಾವ ರೀತಿ ಪ್ರೊಸೀಜರ್ ಇರುತ್ತೆ ಅನ್ನೋದನ್ನ ಇವಾಗ್ಲೇ ನೋಡಿ ನಿಮ್ಗೂ ಒಂದು ಯಾವ ರೀತಿ ಇರುತ್ತೆ ಅಂತ ಇವಾಗ್ಲೇ ನಿಮ್ಗೆ ಅರ್ಥ ಆಗುತ್ತೆ. ಆರ್ಮಿ ಚೀಫ್ ಅವರು ಹೇಳಿರೋ ಪ್ರಕಾರ ಮೊದಲನೇ ಸ್ಟೆಪ್ ಅಲ್ಲಿ ಏನು 20,000 ಆರ್ಮಿ ಅಗ್ನಿವೀರ ಯೋಧರು ಇದ್ದಾರೆ ಅವ್ರಿಗೆಲ್ಲ ರಿಟೈರ್ಮೆಂಟ್ ಕೊಟ್ಬಿಡ್ತಾರೆ, ಒಬ್ಬರನ್ನು ಕೂಡ ಉಳಿಸ್ಕೋತಾ ಇಲ್ಲ. ಅದಾದ್ಮೇಲೆ 6 ತಿಂಗಳು ಅವರು ಮನೇಲಿ ಇರಬೇಕಾಗುತ್ತೆ. ಆ 6 ತಿಂಗಳ ಪೀರಿಯಡ್ ನಲ್ಲಿ ಮತ್ತೆ 25% ಅಗ್ನಿವೀರರ್ನ ಸೆಲೆಕ್ಷನ್ಗೆ ಕರೀತಾರೆ ಗೈಸ್. ನೀವು ಅನ್ಕೊಂಡಿರ್ಬೋದು 25% ಮಾತ್ರ ಅಲ್ಲೇ ಉಳಿಸ್ಕೋತಾರೆ, ಬಾಕಿ 75% ಬರ್ಬೋದು ಅಂತ. ಆ ರೀತಿ ಏನು ಇಲ್ಲ, 100% ಎಲ್ಲರೂ ಕೂಡ ರಿಟೈರ್ಮೆಂಟ್ ತಗೊಂಡು ಬರಬೇಕಾಗುತ್ತೆ. ಅದಾದ್ಮೇಲೆ ನಿಮ್ಗೆ ಇಂಡಿಯನ್ ಆರ್ಮಿ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಒಂದು ಅಪ್ಲಿಕೇಶನ್ ನ ಬಿಡ್ತಾರೆ. ಆ ಅಪ್ಲಿಕೇಶನ್ ನ ನೀವು ಫಿಲ್ ಮಾಡಬೇಕು. ನನಗೆ ಇಷ್ಟ ಇದೆ ಮತ್ತೆ ನಾನು ಆರ್ಮಿನ ಜಾಯ್ನ್ ಆಗ್ತೀನಿ ಅಂತ. ಮತ್ತೆ ಇಷ್ಟ ಇಲ್ಲ ಅಂದ್ರೆ ನೀವು ಫಾರ್ಮ್ ಫಿಲ್ ಮಾಡದೇ ಇದ್ರು ನಡೆಯುತ್ತೆ. ಯಾರೆಲ್ಲ ಫಿಲ್ ಮಾಡ್ತೀರಾ ಅವ್ರಿಗೆಲ್ಲ ಮತ್ತೆ ಪ್ರೊಸೀಜರ್ ಸ್ಟಾರ್ಟ್ ಆಗುತ್ತೆ. ಇವಾಗ ಹೆಂಗೆ ನೀವು ಫಸ್ಟ್ ಟೈಮ್ ಅಲ್ಲಿ ಅಪ್ಲೈ ಮಾಡಿದ್ರಿ ಅದೇ ತರ 2ನೇ ಸಲ ಕೂಡ ನೀವು ಜಾಬ್ನ ಪಡ್ಕೋಬೇಕಾಗುತ್ತೆ ಗೈಸ್. ಮೊದಲನೇ ಸಲ ನೀವು ಎಷ್ಟು ಕಷ್ಟಪಟ್ಟಿದ್ರಿ ಅದರ ಡಬಲ್ ಕಷ್ಟನ ಇವಾಗ ಪಡಬೇಕಾಗುತ್ತೆ. ಯಾಕೆ ಅಂತಂದ್ರೆ 25% ಅಷ್ಟೇ ಅವರು ಮತ್ತೆ ಸೆಲೆಕ್ಷನ್ ಮಾಡ್ಕೊಳ್ಳೋದು. ಯಾಕೆ ನೀವು 20,000 ಅಗ್ನಿವೀರರು ರಿಟೈರ್ಡ್ ಆಗಿದ್ದೀರಾ, ಅದರಲ್ಲಿ 25% ಅಂದ್ರೆ 5,000 ಅಗ್ನಿವೀರರು ಮಾತ್ರ ಸೆಲೆಕ್ಟ್ ಆಗ್ತಾರೆ. ಹಾಗಾಗಿ ನೀವೇ ಯೋಚನೆ ಮಾಡಿ ಎಷ್ಟು ಟಫ್ ಕಾಂಪಿಟೇಷನ್ ಆಗುತ್ತೆ ಈ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಅಂತ. ಫಾರ್ಮ್ ಎಲ್ಲ ಫಿಲ್ ಮಾಡಿದ್ಮೇಲೆ ಮತ್ತೆ ನಿಮ್ಗೆ AEE ಅಂತ ರಿಟರ್ನ್ ಟೆಸ್ಟ್ ಮಾಡ್ತಾರೆ. ಅಗ್ನಿವೀರ್ ಎಕ್ಸಿಸ್ಟಿಂಗ್ ಎಕ್ಸಾಮಿನೇಷನ್ ಅಂದ್ಬಿಟ್ಟು AEE ಎಕ್ಸಾಮ್ ನ ಮಾಡ್ತಾರೆ. ಈ ಎಕ್ಸಾಮ್ ಕೂಡ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಆಗಿರುತ್ತೆ, ಆನ್ಲೈನ್ ಟೆಸ್ಟ್ ಇರುತ್ತೆ. ಈ ಎಕ್ಸಾಮ್ ಅಲ್ಲಿ 2 ಪೇಪರ್ನ ಮಾಡ್ತಾರೆ. ಅದರಲ್ಲಿ ಮೊದಲನೇ ಪೇಪರ್ ಮ್ಯಾಂಡೇಟರಿ ಇರುತ್ತೆ, ಎಲ್ಲರಿಗೂ ಮೊದಲನೇ ಪೇಪರ್ನ ತಗೊಳ್ಳೇಬೇಕಾಗುತ್ತೆ. 2ನೇ ಪೇಪರ್ ಮ್ಯಾಂಡೇಟರಿ ಏನಿಲ್ಲ, ಆಪ್ಷನಲ್ ಇರುತ್ತೆ. ನಿಮ್ಗೆ ಬೇಕಾದ್ರೆ ತಗೋಬಹುದು, ಇಲ್ಲ ನಾನು ಒಂದೇ ಪೇಪರ್ ಬರಿತೀನಿ ಅಂತ ಅಂದ್ರೆ ನೀವು ಒಂದೇ ಪೇಪರ್ನು ಕೂಡ ಅಟೆಂಡ್ ಮಾಡ್ಬೋದು. ಸರ್ 2ನೇ ಪೇಪರ್ ಏನಕ್ಕೆ ಅಂತ ನೀವು ಕೇಳ್ತಾ ಇರ್ಬೋದು, ಹೇಳ್ತೀನಿ ಇವಾಗ. ಯಾರೆಲ್ಲ ಸೋಲ್ಜರ್ GDಗೆ ಹೋಗ್ತೀರಾ ಅವ್ರಿಗೆ ಮೊದಲನೇ ಪೇಪರ್ ಆದ್ರೆ ಸಾಕು. ಮತ್ತೆ ಯಾರೆಲ್ಲ ಟೆಕ್ನಿಕಲ್ಗೆ ಮತ್ತೆ ಹೋಗೋದಕ್ಕೆ ಇಷ್ಟಪಡ್ತೀರಾ, ನಿಮ್ದು ಸೈನ್ಸ್ ಆಗಿದೆ PUC ಅಲ್ಲಿ ಮತ್ತೆ ಡಿಗ್ರಿಯಲ್ಲಿ ಆಗಿದೆ, ಅವರು ಟೆಕ್ನಿಕಲ್ಗೆ ಹೋಗೋಕೆ ಇಷ್ಟಪಡ್ತೀರಾ ಅವರು 2ನೇ ಪೇಪರ್ನು ಕೂಡ ಕ್ವಾಲಿಫೈ ಮಾಡಬೇಕಾಗುತ್ತೆ ಗಾಯ್ಸ್. ನೀವಿಲ್ಲಿ ನೋಡ್ತಾ ಇರ್ಬೋದು ಗಾಯ್ಸ್, ಇಲ್ಲಿ ಪೇಪರ್ 1 ಪೇಪರ್ 2 ಕೊಟ್ಟಿದ್ದಾರೆ. ಪೇಪರ್ 1 ಪ್ರೊಫೆಷನಲ್ ಪೇಪರ್ ಅಂತ ಕೊಟ್ಟಿದ್ದಾರೆ, ಪೇಪರ್ 2 ಟೆಕ್ನಿಕಲ್ ಪೇಪರ್ ಅಂತ ಕೊಟ್ಟಿದ್ದಾರೆ. ಪೇಪರ್ 1 ಎಲ್ಲರಿಗೂ ಮ್ಯಾಂಡೇಟ್ರಿ ಆಗಿರುತ್ತೆ, 50 ಮಾರ್ಕ್ಸ್ಗಿರುತ್ತೆ ಪೇಪರ್ 1. 60 ನಿಮಿಷ ಟೈಮ್ ಅಂದರೆ 1 ಅವರ್ ಟೈಮ್ ಇರುತ್ತೆ ನಿಮಗೆ. 1 ಅವರಲ್ಲಿ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಮ್ಯಾಂಡೇಟರಿ ಫಾರ್ ಆಲ್ ಅಗ್ನಿವೀರ್ಸ್, ಓನ್ಲಿ 1 ಅಟೆಂಪ್ಟ್ ಪರ್ಮಿಟೆಡ್ ಅಂತ. ಮತ್ತು ಪೇಪರ್ 2 ಅಲ್ಲಿ ಯಾರೆಲ್ಲ ಟೆಕ್ನಿಕಲ್ಗೆ ಹೋಗೋಕೆ ಇಷ್ಟಪಡ್ತೀರಾ ಅವರು ಟೆಕ್ನಿಕಲ್ಗೆ ಹೋಗಬಹುದು. 100 ಮಾರ್ಕ್ಸ್ಗೆ ಇರುತ್ತೆ ಟೆಕ್ನಿಕಲ್ಲು, 2 ಅವರ್ಸ್ ಟೈಮ್ ಇರುತ್ತೆ.
ಮತ್ತು ಇದರಲ್ಲೂ ಕೂಡ ಒಂದು ಕಂಡೀಷನ್ ಹಾಕಿದರೆ ನೋಡಿ, ಆಪ್ಷನಲ್ ಫಾರ್ ಅಗ್ನಿವೀರ್ಸ್ ವಾಲಂಟಿಯರಿಂಗ್ ಫಾರ್ NEA ಸ್ಕೀಮ್ ಅಂತ ಹೇಳ್ತಾ ಇದ್ದಾರೆ. ಅಂದರೆ NEA ಸ್ಕೀಮಲ್ಲಿ ಜಾಬ್ಗಳನ್ನ ಮಾಡೋದಕ್ಕೆ ಇಷ್ಟಪಡ್ತೀರಾ, ಅವರಿಗೋಸ್ಕರ ಈ ಪೇಪರ್ ಇರುತ್ತೆ, ಅವರು ಈ ಪೇಪರ್ನ ಅಟೆಂಡ್ ಮಾಡಬಹುದು. ಇಲ್ಲ ನಾವು ಅಗ್ನಿವೀರಲ್ಲೇ ಇರ್ತೀವಿ ಅಂದರೆ ನೀವು ಈ ಪೇಪರಲ್ಲಿ ಒಂದನ್ನೇ ತಗೋಬೋದು. ನೋಡಿದ್ರಲ್ಲ ಗೈಸ್, ಎಕ್ಸಾಮ್ ಯಾವ ಥರ ಇರುತ್ತೆ, ಸಿಲೆಬಸ್ ಯಾವ್ಯಾವ ಥರ ಇರುತ್ತೆ ಅಂತ ನಿಮ್ಗೆ ಇವಾಗ ಡೌಟ್ ಕ್ಲಿಯರ್ ಆಗಿದೆ ಅಂತ ಅನ್ಕೋತೀನಿ. ಈಗ ನೀವು 6 ತಿಂಗಳಾದ್ಮೇಲೆ ಹೊರಟೋದ್ರಿ ಅನ್ಕೊಳ್ಳಿ. ಈಗ ಮೊದಲನೇ ತಿಂಗಳು ಏನಾಗುತ್ತೆ, 2ನೇ ತಿಂಗಳು ಏನಾಗುತ್ತೆ, ಯಾವ ಪ್ರಕ್ರಿಯೆಗೆ ಎಷ್ಟೆಷ್ಟು ಟೈಮ್ನ ತಗೋತಾರೆ, ಯಾವ್ಯಾವ ಪೀರಿಯಡಲ್ಲಿ ನಿಮಗೆ ಯಾವ್ಯಾವ ನೋಟಿಸ್ನ ಅವರು ಬಿಡ್ತಾರೆ ಅನ್ನೋ ಡೀಟೇಲ್ಸ್ನ ಇವಾಗ ಕೊಡ್ತೀನಿ ನೋಡಿ. ನೀವಿಲ್ಲಿ ನೋಡ್ತಾ ಇದ್ದೀರಾ, ಎಕ್ಸಿಟ್ ಮ್ಯಾನೇಜ್ಮೆಂಟ್ ಪಾಲಿಸಿ ಅಗ್ನಿವೀರ್ಸ್ ಅಂತ ಇನ್ಫಾರ್ಮೇಷನ್ನ ಕೊಟ್ಟಿದ್ದಾರೆ. ಇದರಲ್ಲಿ ಯಾವ್ಯಾವ ಪೀರಿಯಡಲ್ಲಿ ನಿಮಗೆ ಏನೇನು ಸೆಲೆಕ್ಷನ್ ಪ್ರೊಸೆಸ್ ಇರುತ್ತೆ ನೋಡ್ತಾ ಹೋಗೋಣ ಬನ್ನಿ. ಮೊದಲನೇದರಲ್ಲಿ ಹೇಳ್ತಾ ಇದ್ದಾರೆ, ಇನಿಷಿಯೇಟ್ ಆ್ಯಕ್ಷನ್ ಫಾರ್ ರೆಗ್ಯುಲರೈಸೇಷನ್ ಆಫ್ ಲೀವ್ ಬೈ ಶಿಪ್ ಯೂನಿಟ್ಸ್ ಅಂತ. ಅಂದರೆ ಈ 150 ದಿನದ ಒಳಗಡೆ ನಿಮಗೆ ಏನೋ ಒಂದು ರಜೆಗಳಿರುತ್ತೆ, ಆ ರಜೆಗಳನ್ನ ರೆಗ್ಯುಲರೈಸ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಎರಡನೇದರಲ್ಲಿ ಬಂದು ಇನಿಷಿಯೇಟ್ ಆ್ಯಕ್ಷನ್ಸ್ ಫಾರ್ ಸಬ್ಮಿಷನ್ ಆಫ್ ವಿಲ್ಲಿಂಗ್ನೆಸ್ ಟು ಎನ್ರೋಲ್ ಆ್ಯಸ್ ಸೇಲರ್ಸ್. ಅಂದರೆ ಯಾರು ನಾವಿಕರ ರೂಪದಲ್ಲಿ ಸೆಲೆಕ್ಟ್ ಆಗೋಕ್ಕೆ ಇಷ್ಟಪಡ್ತೀರಾ ಅವ್ರಿಗೆ 120 ದಿನದೊಳಗಡೆ ಒಂದು ಪ್ರೊಸೆಸಿಂಗ್ನ ಸ್ಟಾರ್ಟ್ ಮಾಡ್ತಾರೆ. ಥರ್ಡ್ ಪಾಯಿಂಟ್ ಬಂದು 3 ತಿಂಗಳ ಒಳಗಾಗಿ ಏನು ಒಂದು ನಿಮ್ಮ ಸೇವಾ ನಿಧಿ ಅಮೌಂಟ್ ಇದೆ 11.71 ಲಕ್ಷ ಅಮೌಂಟನ್ನ ನಿಮಗೆ 3 ತಿಂಗಳ ಒಳಗಡೆ ನಿಮ್ಮ ಅಕೌಂಟ್ಗೆ ಹಾಕ್ತಾರೆ. ನೆಕ್ಸ್ಟ್ ಒಂದು 4ನೇದು ಬಂದು ಎನ್ಶ್ಯೂರ್ ಕಂಪ್ಲೀಷನ್ ಆಫ್ ಎಕ್ಸಿಟ್ ಮೆಡಿಕಲ್ ಎಕ್ಸಾಮಿನೇಷನ್ ಬೋರ್ಡ್. ಅಂದರೆ ನೀವು ರಿಟೈರ್ಮೆಂಟ್ ಆದ 75 ಡೇಸಲ್ಲಿ ನಿಮಗೆ ಮೆಡಿಕಲ್ ಬೋರ್ಡ್ನ ಅವರು ಕಂಪ್ಲೀಟ್ ಮಾಡ್ತಾರೆ ನಿಮ್ಮ ನೆಕ್ಸ್ಟ್ ಟೆಸ್ಟ್ನ ತಗೊಳ್ಳೋದಕ್ಕೆ. ಲಾಸ್ಟ್ ಒನ್ನು ಅಪ್ಲಿಕೇಶನ್ ಫಾರ್ ಪೇಮೆಂಟ್ ಆಫ್ ಸೇವಾ ನಿಧಿ ಟು ಬಿ ಫಾರ್ವರ್ಡೆಡ್ ಟು NPO. ಅಂದರೆ ನೀವು ರಿಟೈರ್ಡ್ ಆದ 60 ದಿನದಲ್ಲಿ NPOಗೆ ನಿಮ್ಮ ಸೇವಾ ನಿಧಿದು ಏನೋ ಡಾಕ್ಯುಮೆಂಟ್ಸ್ ಇದೆ ಅದನ್ನೆಲ್ಲ NPOಗೆ ಕಳಿಸ್ತಾರೆ. ಈ 60 ದಿನದಲ್ಲಿ ಅವರು ಕಳಿಸ್ತಾರೆ. ಈ 60 ದಿನದಲ್ಲಿ ಕಳಿಸಿದ ಮೇಲೆ ಏನು 3ನೇ ತಿಂಗಳಲ್ಲಿ ನಿಮ್ಮ ಅಕೌಂಟ್ಗಳಿಗೆ ಈ ಅಮೌಂಟ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಗಾಯ್ಸ್. ನೋಡಿದ್ರಲ್ಲ ಗಾಯ್ಸ್, ನೀವು ರಿಟೈರ್ಮೆಂಟ್ ಹೋಗಿ ಎಷ್ಟು ತಿಂಗಳಾದ್ಮೇಲೆ ನಿಮಗೆ ಅಪ್ಲಿಕೇಶನ್ ಫಾರ್ಮ್ನ ಬಿಡ್ತಾ ಇದ್ದಾರೆ, ಮತ್ತು ಯಾವ್ಯಾವ ಪೀರಿಯಡಲ್ಲಿ ನಿಮಗೆ ಯಾವ್ಯಾವ ಥರ ಪ್ರೊಸೆಸಿಂಗ್ಗಳನ್ನ ಮಾಡ್ತಾರೆ ಅಂತ ತಿಳ್ಕೊಂಡ್ರಿ. ಮತ್ತು ರಿಟೈರ್ಮೆಂಟ್ ಆದಮೇಲೆ ನೀವು ವಾಪಸ್ ಮನೆಗೆ ಬರಬೇಕಾದ್ರೆ ನಿಮ್ಮ ಹತ್ರ ಏನೇನು ತಗೋತಾರೆ ಗೊತ್ತಾ? ನಿಮ್ಮ ಒರಿಜಿನಲ್ ಐ ಕಾರ್ಡು, ಒಂದು ಸರೆಂಡರ್ ಸರ್ಟಿಫಿಕೇಟ್ ಅಂತ ಕೊಡ್ತಾರೆ, ಆ ಸರ್ಟಿಫಿಕೇಟು ಮತ್ತು ಐ ಕಾರ್ಡ್ ಇವೆರಡೂ ತಗೋತಾರೆ. ಮತ್ತು ಯೂನಿಫಾರ್ಮ್ನ ವಾಪಸ್ ತಗೊಳ್ಳೋದಿಲ್ಲ. ತುಂಬ ಹುಡುಗರಿಗೆ ಇದು ಡೌಟ್ ಇದೆ, ಯೂನಿಫಾರ್ಮ್ನ ವಾಪಸ್ ತಗೋಬಿಡ್ತಾರ ಸರ್ ಅಂತ. ಇಲ್ಲ, ನೀವು 4 ವರ್ಷ ತುಂಬ ಕಷ್ಟಪಟ್ಟು ಭಾರತ ದೇಶದ ಸೇವೆನ ಮಾಡಿದ್ದೀರಾ, ಸೊ ಯೂನಿಫಾರ್ಮ್ನ ಯಾವುದೇ ಕಾರಣಕ್ಕೂ ವಾಪಸ್ ತಗೊಳ್ಳಲ್ಲ. ನಿಮ್ಮ ಹತ್ರ ಎಷ್ಟು ಯೂನಿಫಾರ್ಮ್ ಇದೆಲ್ಲ ನೀವು ವಾಪಸ್ ಮನೆಗೆ ತರಬಹುದು. ಆದರೆ ಇಲ್ಲಿ ಒಂದು ಕಂಡೀಷನ್ ಇದೆ, ನೀವು ಎಲ್ಲೂ ಕೂಡ ಯೂನಿಫಾರ್ಮ್ನ ಹಾಕ್ಕೊಂಡು ಓಡಾಡುವಂತಿಲ್ಲ. ಇದು ತುಂಬ ಸ್ಟ್ರಿಕ್ಟ್ ಆಗಿ ಕಂಡೀಷನ್ ಆಗಿ ಹೇಳಿದ್ದಾರೆ. ನೀವು ಯೂನಿಫಾರ್ಮ್ನ ಹಾಕ್ಕೊಂಡು ಯೂನಿಫಾರ್ಮ್ನ ದುರುಪಯೋಗ ಪಡಿಸ್ಕೊಂಡ್ರೆ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತೆ ಅಂದ್ಬಿಟ್ಟು ಒಂದು ನೋಟಿಫಿಕೇಶನ್ ಕೂಡ ಆರ್ಮಿ ಕಡೆಯಿಂದ ಬಂದಿದೆ. ಹಾಗಾಗಿ ಎಲ್ಲೇ ಆಗಲಿ ನೀವು ರೀಲ್ಸ್ ಮಾಡೋದಾಗ್ಲಿ ಮತ್ತೆ ಯಾವುದಾದ್ರೂ ಗೌರ್ಮೆಂಟ್ ಫಂಕ್ಷನ್ಗಳಿಗೆ ನೀವು ಹೋಗೋದಾಗ್ಲಿ ಯೂನಿಫಾರ್ಮ್ ಹಾಕೊಂಡು ಇದನ್ನೆಲ್ಲ ಮಾಡಬಾರ್ದು ಗಾಯ್ಸ್. ಮತ್ತೆ ಸೆಲೆಕ್ಷನ್ ಆಗಬೇಕಂದ್ರೆ ಏನೇನು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಸರ್ ಅಂತ ನಿಮಗೆ ಡೌಟ್ಗಳು ಬರಬಹುದು. ಆ ಡಾಕ್ಯುಮೆಂಟ್ಸ್ ಏನಪ್ಪ ಅಂತಂದರೆ, ಈಗ ನಿಮ್ಮದು 10th ಮಾರ್ಕ್ಸ್ ಕಾರ್ಡು, ಆಧಾರು, ಕ್ಯಾಸ್ಟ್ ಸರ್ಟಿಫಿಕೇಟು, ಡೊಮೆಸೈಲ್ ಸರ್ಟಿಫಿಕೇಟು, ರೆಸಿಡೆನ್ಷಿಯಲ್ ಸರ್ಟಿಫಿಕೇಟು, ಕ್ಯಾರೆಕ್ಟರ್ ಸರ್ಟಿಫಿಕೇಟು ಇದೆಲ್ಲ ಇದ್ದೇ ಇರುತ್ತೆ ನಿಮ್ಮ ಹತ್ರ. ಅದೆಲ್ಲ ಬೇಕೇ ಬೇಕು. ಅದ್ರ ಜೊತೆಗೆ ಕೆಲವೊಂದು ನಾನು ಡಾಕ್ಯುಮೆಂಟ್ ಹೇಳ್ತೀನಿ, ಅದನ್ನು ಕೂಡ ಇವಾಗ ಹೊಸದಾಗಿ ನೀವು ಕ್ಯಾರಿ ಮಾಡಬೇಕಾಗುತ್ತೆ. ಫೋಟೋಸ್ ಅಂತೂ ಬೇಕೇ ಬೇಕು, ಅವಾಗಲೂ ಬೇಕಿತ್ತು ಫೋಟೋಸ್, ಇವಾಗಲೂ ಕೂಡ ಬೇಕು. ಮಾಮೂಲಿ 10ರಿಂದ 15 ರೀಸೆಂಟ್ ಪಾಸ್ಪೋರ್ಟ್ ಸೈಜ್ ಫೋಟೋಸ್ ಬೇಕೇ ಬೇಕು. ಅದರ ಜೊತೆಗೆ ಡಿ ಕಿಟ್ಟಿಂಗ್ ಟೂಲ್ ಕಿಟ್ ಸರ್ಟಿಫಿಕೇಟ್ ಅಂತ ಒಂದು ಕೊಟ್ಟಿರ್ತಾರೆ ರಿಟೈರ್ಡ್ ಆಗುವಾಗ, ಅದನ್ನು ಮತ್ತೆ ನೀವು ಡಾಕ್ಯುಮೆಂಟೇಶನ್ಗೆ ತಗೊಂಡೋಗ್ಬೇಕಾಗುತ್ತೆ. ಅದರ ಜೊತೆಗೆ ಕಾಪಿ ಆಫ್ ಎಕ್ಸಿಟ್ ಜೆನ್ ಫಾರ್ಮ್ ಅಂದ್ಬಿಟ್ಟು ಒಂದು ನಿಮಗೆ ಸರ್ಟಿಫಿಕೇಟ್ನ ಕೊಟ್ಟಿರ್ತಾರೆ, ಅದನ್ನು ಕೂಡ ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ. ಇದಿಷ್ಟು ಆಯಿತು ಡಾಕ್ಯುಮೆಂಟ್ಸ್ ಬಗ್ಗೆ. ಇವಾಗ ಆರ್ಮಿನ ನೀವು ಏನೋ ತಾತ್ಕಾಲಿಕವಾಗಿ ಬಿಡ್ತಾ ಇದ್ದೀರಾ 6 ತಿಂಗಳ ಟೈಮಲ್ಲಿ, ಆ ಟೈಮಲ್ಲಿ ನಿಮಗೆ ಯಾವ್ಯಾವ ಸರ್ಟಿಫಿಕೇಟ್ ಅವರು ನಿಮಗೆ ವಾಪಸ್ ಕೊಡ್ತಾರೆ ಅಂತ ನಾನು ಇಲ್ಲಿ ಕ್ಲಿಯರ್ ಮಾಡ್ತೀನಿ. ಆರ್ಮಿಯಲ್ಲಿ ನೀವು ಏನೊಂದು 4 ವರ್ಷ ಸರ್ವಿಸ್ನ ಮಾಡಿದ್ದೀರಾ, ಆ ಸರ್ವಿಸ್ನ ಮಾಡಿರೋದಕ್ಕೆ NAVPEN ಸರ್ಟಿಫೈ ಮಾಡಿರುವಂತಹ ಒಂದು ಸರ್ವಿಸ್ ಸರ್ಟಿಫಿಕೇಟ್ನ ನಿಮಗೆ ಕೊಡ್ತಾರೆ.
ಡಿಸ್ಚಾರ್ಜ್ ಸರ್ಟಿಫಿಕೇಟ್ನ ಕೊಡ್ತಾ ಇದ್ದಾರೆ. ಅಂದರೆ ಸೇವಾ ಮುಕ್ತಿ ಪ್ರಮಾಣ ಪತ್ರ ಅಂತ ಕನ್ನಡದಲ್ಲಿ ಹೇಳ್ತೀವಿ, ಇದನ್ನು ಕೂಡ ಕೊಡ್ತಾರೆ. ಮತ್ತೆ ಕೌಶಲ್ ಸರ್ಟಿಫಿಕೇಟ್ ಅಂತ ಕೊಡ್ತಾರೆ. ಅಂದ್ರೆ ನೀವು ಮತ್ತೆ ನಾನು ಆರ್ಮಿ ಜಾಯ್ನ್ ಆಗಲ್ಲ, ನಾನು ಬೇರೆ ಜಾಬ್ನ ಮಾಡ್ತೀನಿ, ಮತ್ತೆ ಪ್ರೈವೇಟ್ ಅಲ್ಲಿ ಏನಾದ್ರು ಸರ್ಚ್ ಮಾಡ್ತೀನಿ ಅನ್ನೋ ಯೋಧರಿಗೆ ಕೌಶಲ್ ಸರ್ಟಿಫಿಕೇಟ್ನ ಕೊಡ್ತಾರೆ. ಅವರು ಈ ಸರ್ಟಿಫಿಕೇಟ್ನ ಯೂಸ್ ಮಾಡಿಕೊಂಡು ಪ್ರೈವೇಟ್ ಸೆಕ್ಟರ್ಗಳಲ್ಲಿ ಜಾಬ್ಗಳನ್ನ ಹುಡುಕೋಬಹುದು. ಪ್ರೈವೇಟ್ ಸರ್ಟಿಫಿಕೇಟ್ ಅಂದ್ರೆ ಹೇಗೆ, ಎಲ್ಲಿ ಸರ್ ಅಂತ ಕೇಳ್ಬೋದು ನೀವು. ಈಗ ಟಾಟಾ ಆಯಿತು, ರಿಲಯನ್ಸ್ ಆಯಿತು, ಮತ್ತೆ ಈ ತರ ಏನು ದೊಡ್ಡ ದೊಡ್ಡ ಪ್ರೈವೇಟ್ ಕಂಪನಿಗಳಲ್ಲಿ ಕೂಡ ನಿಮಗೆ ಜಾಬ್ನ ಆಫರ್ ಮಾಡ್ತಾರೆ. ಮತ್ತೆ ನಿಮ್ಮ 10th ಸರ್ಟಿಫಿಕೇಟ್ನ ವಾಪಸ್ ಕೊಡ್ತಾರೆ. ಇನ್ನೊಂದು ದೊಡ್ಡ ಬೆನಿಫಿಟ್ ಏನು ಅಂದ್ರೆ, ಯಾರು 10th ಹೋಗಿರ್ತೀರಾ, ನಿಮ್ದು PUC ಕಂಪ್ಲೀಟ್ ಮಾಡಿರಲ್ಲ, ಅವರಿಗೆ ನೀವು 4 ವರ್ಷ ಪೀರಿಯಡ್ ಅಲ್ಲಿ PUCನ ಆರ್ಮಿಯಲ್ಲಿ ಕಂಪ್ಲೀಟ್ ಮಾಡಿದೀರಾ ಅಂದ್ಬಿಟ್ಟು ಒಂದು NIOS ಅವರು ಸರ್ಟಿಫೈ ಮಾಡಿರೋಂಥ ಸೆಕೆಂಡ್ PU ಪಾಸ್ ಆಗಿರೋ ಸರ್ಟಿಫಿಕೇಟ್ನ ಕೊಡ್ತಾರೆ. ಇದು ಒಂದು ದೊಡ್ಡ ಬೆನಿಫಿಟ್ ಗೈಸ್. ನಿಮಗೆ 10th ಆಗಿ ಹೋಗಿರ್ತೀರಾ, ನೀವು ವಾಪಸ್ ಬಂದ್ಮೇಲೆ PUC ಸರ್ಟಿಫಿಕೇಟ್ ಕೂಡ ನಿಮಗೆ ವಾಪಸ್ ಕೊಡ್ತಾರೆ. ಆ PUC ಸರ್ಟಿಫಿಕೇಟ್ನ ನೀವು ಯೂಸ್ ಮಾಡಿಕೊಂಡು ಪ್ರೈವೇಟ್ ಸೆಕ್ಟರ್ಗಳಲ್ಲಿ ಜಾಬ್ಗಳನ್ನ ಪಡ್ಕೋಬಹುದು. ಇದು ಒಂದು ದೊಡ್ಡ ಬೆನಿಫಿಟ್ ಅಂತಾನೆ ಹೇಳ್ಬಹುದು. ಅದ್ರ ಜೊತೆಗೆ ಯಾರ್ದು PUC ಆಗಿದೆ ಅವ್ರಿಗೂ ಕೂಡ ಸ್ಕಿಲ್ ಬೇಸ್ಡ್ ಗ್ರಾಜುಯೇಷನ್ ಡಿಗ್ರಿ ಅಂದ್ಬಿಟ್ಟು ಒಂದು ಸರ್ಟಿಫಿಕೇಟ್ನ ಕೊಡ್ತಾ ಇದ್ದಾರೆ. ಇದು ಕೂಡ ಗ್ರಾಜುಯೇಷನ್ಗೆ ಈಕ್ವಲ್ ಆಗ್ತಾ ಇದೆ. ಸೊ ನಿಮಗೆ ತುಂಬಾ ಬೆನಿಫಿಟ್ ನೋಡಿ. ಯಾರು 10th ಅಲ್ಲಿ ಹೋಗ್ತೀರಾ ಅವರು PUC ಸರ್ಟಿಫಿಕೇಟ್ ಜೊತೆಗೆ ವಾಪಸ್ ಬರ್ತಾ ಇದ್ದಾರೆ. ಯಾರು PU ಮಾಡ್ಕೊಂಡು ಹೋಗ್ತಾ ಇದ್ದೀರಾ, ಡಿಗ್ರಿ ಆಗಿರಲ್ಲ, ಅವರು ಡಿಗ್ರಿ ಸರ್ಟಿಫಿಕೇಟ್ನ ತಗೊಂಡು ನೀವು ಹೊರಗಡೆ ಬರ್ತಾ ಇದ್ದೀರಾ, ನೀವು ಆರಾಮಾಗಿ ಪ್ರೈವೇಟ್ ಸೆಕ್ಟರ್ ಅಲ್ಲಿ ಡಿಗ್ರಿ ಬೇಸ್ ಮೇಲೆ ಜಾಬ್ಗಳನ್ನ ಮಾಡಬಹುದು. ಅವಾಗಲೇ ಹೇಳ್ದಂಗೆ ನಾನು ಯೂನಿಫಾರ್ಮ್ನ ವಾಪಸ್ ಕೊಡ್ತಾರೆ, ಯಾವುದನ್ನು ಅವ್ರು ಇಟ್ಕೊಳ್ಳಲ್ಲ. ಆದರೆ ನೀವು ಅದನ್ನ ಎಲ್ಲೂ ಹಾಕೊಂಡು ರೀಲ್ಸ್ ಮಾಡೋದು, ಮತ್ತೆ ಪಬ್ಲಿಕಲ್ಲೆಲ್ಲ ಓಡಾಡೋದು, ಫೋಟೋಸ್ ತೆಗೆಯೋದು, ಈ ರೀತಿ ಎಲ್ಲ ಮಾಡೋ ಹಾಗಿಲ್ಲ. ಮನೇಲಿ ಇಟ್ಕೋಬೇಕಾಗುತ್ತೆ. ಯಾವಾಗ ಮತ್ತೆ ನೀವು ಸೆಲೆಕ್ಷನ್ ಆಗ್ತೀರಾ ಅವಾಗ ರೀಜಾಯ್ನಿಂಗ್ ಮತ್ತೆ ಲೆಟರ್ ಕೊಡ್ತಾರೆ, ಅವಾಗ ನೀವು ಆ ಯೂನಿಫಾರ್ಮ್ನೆಲ್ಲ ಕ್ಯಾರಿ ಮಾಡಬಹುದು. ರಿಟರ್ನ್ ಟೆಸ್ಟ್ ಬಗ್ಗೆ ಎಲ್ಲ ನಿಮಗೆ ಗೊತ್ತಾಯ್ತು ಯಾವ ತರ ಆಗ್ತಾ ಇದೆ ಅಂತ. ಇವಾಗ ಉಳಿದಿರೋದು ಫಿಸಿಕಲ್ ಮತ್ತೆ ಮೆಡಿಕಲ್. ಫಿಸಿಕಲ್ ಅಲ್ಲಿ ಗಾಯ್ಸ್ ನಿಮ್ಗೆ ಇವಾಗ ಆಲ್ರೆಡಿ ನೀವು ಫಿಸಿಕಲ್ ನ ಪಾಸ್ ಮಾಡಿ ಅಗ್ನಿವೀರ್ ಹುದ್ದೆಗಳಿಗೆ ಹೋಗಿದ್ರಿ. ಇವಾಗ ಮತ್ತೆ ನಿಮ್ಗೆ ಯಾವುದೇ ಫಿಸಿಕಲ್ ಆಗಲ್ಲ, ಯಾವುದೇ ಇವೆಂಟ್ಗಳಾಗಲ್ಲ, ಹೈಟ್ ವೆಯ್ಟ್ ಕೂಡ ಚೆಕ್ ಮಾಡಲ್ಲ. ಆದ್ರೆ ಓವರ್ ವೆಯ್ಟ್ ಇರಬಾರ್ದು, ಮತ್ತೆ ಮಿನಿಮಮ್ ವೆಯ್ಟ್ ಏನು 50 ಇರುತ್ತೆ ಅದಕ್ಕಿಂತ ಕಡಿಮೆ ಇರಬಾರ್ದು, ಹೆಲ್ದಿ ಆಗಿರ್ಬೇಕು. ನಾರ್ಮಲ್ ವೆಯ್ಟ್ ಇದ್ರೆ ನಿಮ್ನ ರಿಜೆಕ್ಟ್ ಮಾಡೋದಿಲ್ಲ. ಮತ್ತೆ ರನ್ನಿಂಗು, ಪುಲ್-ಅಪ್ಸ್, ಯಾವುದು ಇವೆಂಟ್ಗಳು ನಡೆಯೋದಿಲ್ಲ, ಡೈರೆಕ್ಟ್ ಆಗಿ ನಿಮ್ನ ಸೆಲೆಕ್ಟ್ ಮಾಡ್ಕೋತಾರೆ. ಮತ್ತೆ ಮೆಡಿಕಲ್ ಬಗ್ಗೆ ಮಾತಾಡೋದಾದ್ರೆ, ಮೆಡಿಕಲ್ ಕೂಡ ನಿಮ್ಗೆ ಮೊದ್ಲು ಯಾವ ರೀತಿ ಆಗಿತ್ತು ಅದೇ ತರ ಮೆಡಿಕಲ್ ನ ಮಾಡ್ತಾರೆ. ಯಾಕೆಂದ್ರೆ ನೀವು 6 ತಿಂಗಳು ಮನೇಲಿ ಇರ್ತೀರಾ, 6 ತಿಂಗಳಲ್ಲಿ ನಿಮ್ಗೆ ಏನಾದ್ರು ಆಕ್ಸಿಡೆಂಟ್ ಆಗಿದೆಯಾ ಅಥವಾ ಬೇರೆ ಏನಾದ್ರು ಪ್ರಾಬ್ಲಮ್ ಆಗಿದೆಯಾ ಅಂದ್ಬಿಟ್ಟು A to Z ಯಾವ ರೀತಿ ಮೆಡಿಕಲ್ ಆಯ್ತು ಅದೇ ತರ ಮೆಡಿಕಲ್ ಮಾಡ್ತಾರೆ. ಯಾಕೆಂದ್ರೆ 4 ವರ್ಷಕ್ಕೆ ನಿಮ್ಗೆ ಅಷ್ಟೊಂದು ಟೆಸ್ಟ್ಗಳನ್ನ ಮಾಡಿಸಿ ಅವರು ಜಾಯಿನ್ ಮಾಡ್ಕೊಂಡಿದ್ರು. ಇವಾಗ ಲೈಫ್ ಟೈಮ್ಗೆ ಇವರು ಅಂದ್ರೆ 15 ವರ್ಷ ಸರ್ವಿಸ್ ಮಾಡೋದಕ್ಕೋಸ್ಕರ ಮತ್ತೆ ರೀಜಾಯ್ನಿಂಗ್ ಮಾಡಿಸ್ಕೊತಾ ಇದ್ದಾರೆ. ಈ ಉದ್ದೇಶದಿಂದ ಫಿಟ್ನೆಸ್ ಅನ್ನೋದು ತುಂಬಾ ಮುಖ್ಯ ಆಗಿರುತ್ತೆ. ಹಾಗಾಗಿ A to Z ಮೆಡಿಕಲ್ ಟೆಸ್ಟ್ ನಡೆಯುತ್ತೆ ಗೈಸ್. ಮತ್ತೆ ಡಾಕ್ಯುಮೆಂಟ್ಸ್ ಬಗ್ಗೆ ಹೇಳೋದಾದ್ರೆ, ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ನಿಮ್ಗೆ ಗೊತ್ತೇ ಇದೆ, ಮೊದ್ಲು ಯಾವ ರೀತಿ ಇತ್ತು ಇವಾಗ್ಲೂ ಅದೇ ತರ ಇರುತ್ತೆ. ನಿಮ್ಗೆ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಆಗಿದೆ ಯಾವ ಡಾಕ್ಯುಮೆಂಟ್ಸ್ ಯಾವ ತರ ಮಾಡಿಸ್ಕೊಂಡು ಹೋಗ್ಬೇಕು, ಯಾವ ಡಾಕ್ಯುಮೆಂಟ್ಸ್ ಇಲ್ಲ ಅಂದ್ರೆ ಯಾವ ತರ ರಿಜೆಕ್ಟ್ ಆಗುತ್ತೆ, ಏನ್ ಪ್ರಾಬ್ಲಮ್ ಆಗುತ್ತೆ ಅಂತ ನಿಮ್ಗೆಲ್ಲರಿಗೂ ಎಕ್ಸ್ಪೀರಿಯನ್ಸ್ ಆಗಿದೆ. ಅದೆಲ್ಲ ಹೇಳೋ ಅವಶ್ಯಕತೆ ಇಲ್ಲ. ಸೊ ಡಾಕ್ಯುಮೆಂಟ್ಸ್ ಎಲ್ಲ ಏನೇನ್ ಬೇಕು ಅದನ್ನೆಲ್ಲ ಕಲೆಕ್ಟ್ ಮಾಡ್ಕೊಳ್ಳಿ. ನೋಡಿದ್ರಲ್ಲ ಗೈಸ್, ಇದಿಷ್ಟು ಇವತ್ತಿನ ಅಗ್ನಿವೀರ್ ಯೋಧರು 4 ವರ್ಷ ಮುಗಿಸ್ಕೊಂಡು ಮನೆಗೆ ಬಂದು 6 ತಿಂಗಳು ಮನೇಲಿದ್ದು ಮತ್ತೆ ಯಾವ ತರ ಪ್ರೊಸೆಸಿಂಗ್ ಇರುತ್ತೆ ಅದನ್ನೆಲ್ಲ ಅಟೆಂಡ್ ಮಾಡ್ತಾ ಎಕ್ಸಾಮ್ಗೆ ತಯಾರಿನ ಮಾಡ್ತಾ 25% ಅಗ್ನಿವೀರರು ಹೇಗೆ ಸೆಲೆಕ್ಟ್ ಆಗ್ತಾರೆ, ಯಾವ ರೀತಿ ಎಕ್ಸಾಮ್ ಇರುತ್ತೆ, ಮತ್ತೆ ನಿಮ್ಗೆ ಯಾವ ಸರ್ಟಿಫಿಕೇಟ್ ಕೊಡ್ತಾರೆ ಅನ್ನೋದು ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋದಲ್ಲಿ ಗೊತ್ತಾಗಿದೆ. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಮತ್ತೆ ಈ ವಿಡಿಯೋನ ಆದಷ್ಟು ಎಲ್ಲಾ ಸ್ನೇಹಿತರಿಗೂ ಶೇರ್ ಮಾಡಿ, ಮತ್ತೆ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ. ಮತ್ತೆ ಹೊಸ ಅಪ್ಡೇಟ್ ಜೊತೆಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್, ಜೈ ಹಿಂದ್.